ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗದ ಶಕ್ತಿಯೋತ್ಸವ. ಧರೆಗಿಣಿದ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಆಕೆಯನ್ನ ಬಹಳ ಸಂಭ್ರಮದಿಂದ ಬರಮಾಡಿಕೊಳ್ತಿದ್ದಾರೆ. ಧರ್ಮರಾಯಸ್ವಾಮಿ ದೇವಾಲಯವನ್ನ ತಲುಪಿದೆ ಕರಗ. ತಿಗಳರ ಪೇಟೆಯಲ್ಲಿರ್ತಕ್ಕಂಥ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಇವತ್ತು ಕರಗ ಸಂಭ್ರಮ. ಜಗತ್ಪ್ರಸಿದ್ಧ ಬೆಂಗಳೂರು ಕರಗದ ಆಚರಣೆ ನಡೀತಾ ಇದೆ. ನೋಡ್ಬೇಕು ಅಂತ ತುಂಬಾ ಕಾತರ ಇದೆ. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ಅಮ್ಮನ್ನ ನಾವು ನಂಬಿ ಬಂದಿರೋದು. ನಮ್ಗೆಲ್ಲಾ ಇಷ್ಟಾರ್ಥಗಳು ಈಡೇರಿಸಿದ್ದಾರೆ. ನಾವು ತುಂಬಾನೇ ಆ ಅಮ್ಮಯಿಂದ ಸಂತೋಷವಾಗಿದ್ದೀವಿ. ತುಂಬಾ ನಮ್ ಈ ಬಾರಿ ಜನ ಜಾಸ್ತಿ ಇದ್ದಾರೆ. ಮತ್ತೆ ನಮ್ ಕಣ್ಮುಂದೆ ತುಂಬಾ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ನಮ್ಗೆ ಇನ್ನೂ ಖುಷಿ ಆಯ್ತು. ಈ ಸತಿ ಇಯರ್ ಬರ್ತೀವಿ, ಇದೇ ಕ್ರೌಡ್ ಇರುತ್ತೆ, ಇದೇ ತರ ಸಂತೋಷವಾಗಿ ಎಲ್ಲಾರು ಇದ್ ಮಾಡ್ತಾರೆ. ಒಳಗಡೆನೂ ಅಷ್ಟೇ ಚೆನ್ನಾಗಿ ಆಡುತ್ತೆ. ನಾವು ಅಷ್ಟೇ ತುಂಬ್ಕೊಂಡು ಹೋಗ್ತೀವಿ ದೇವ್ರನ್ನ. ಮಕ್ಕಳು ಸಮೇತ ಅವರು ನಿದ್ದೆ ಕೆಟ್ಟು ಬಂದು ಅದ್ ಇದ್ ಮಾಡ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾರ್ಗು ಸಂತೋಷ. ನಾವು ನೀಲ್ಸಂದ್ರ ಪ್ರತಿ ವರ್ಷ ಬರ್ತಾ ಇದೀವಿ. ಮದ್ವೆ ಆದಾಗಿಂದ ಇಲ್ಲಿ ಬರ್ತಾ ಇದೀವಿ ಪ್ರತಿ ವರ್ಷ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಆಡಿದ್ರು. ಅಮ್ಮನ ತುಂಬಾ ನೋಡಿದ್ವಿ, ಹತ್ರದಿಂದ ನೋಡಿದ್ವಿ. ಖುಷಿ ಆಯ್ತು. ಬೆವರಿನಿಂದ ಈ ವೀರಕುಮಾರ್ ಅನ್ನೋ ಒಂದು ಸೈನ್ಯದ ಪಡೆಯನ್ನ ಇದು ಮಾಡ್ತಾರೆ. ಆ ಪಡೆಯಲ್ಲಿ ಯಜಮಾನರು, ಗೌಡರು, ಗಣಾಚಾರಿಗಳು ಮತ್ತೆ ಈ ಗಂಟೆ ಪೂಜಾರಿಗಳು ಅಂತ ಹೇಳಿ ಆ ಸಮಯದಲ್ಲಿ ಆ ತಾಯಿ ಆ ಒಂದು ಸೈನ್ಯದ ಪಡೆಯನ್ನ ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಆ ರಾಕ್ಷಸನ್ನ ಕೊಲ್ಲಲ್ಪಡ್ತದೆ. ನಂತರ ಆತ ಮಾಯ ಆಗ್ಬಿಡ್ತಾಳೆ. ಆಗ ಈ ವೀರಕುಮಾರ್ ಆಗಿರ್ತಾರಲ್ಲ, ಖಡ್ಗಧಾರಿಗಳಾಗಿ ಒಂದು ಸೈನ್ಯ ಸಮೇತ ಇರ್ತಂತ ಇವರು ವೀರಕುಮಾರ್ ಏನ್ ಮಾಡ್ತಾರೆ, ತಾಯಿ ಮಾಯ ಆದ ತಕ್ಷಣ ಖಡ್ಗದಿಂದ ಹೊಡ್ಕೋತಾರೆ. ಡಿಗ್ ಡಿ ಅಂತ ಹೊಡ್ಕೊಳ್ಳೋದು ಅದೇನೆ. ಆ ತಾಯಿಯನ್ನ ಕರೆಯೋದೇನೆ ಡಿಕ್ ಡಿ ಅಂತ. ಅಲುಗು ಸೇವೆ ಮಾಡ್ತೀವಿ ಅಂತ. ಅಲುಗು ಅಂದ್ರೆ ಚೂಪಾದ ಕತ್ತಿಗಳಿಂದ ಹೊಡ್ಕೊಳ್ತಕ್ಕಂಥ ಆ ತಾಯಿನ ಕರೀತಾರೆ. ಆಗ ಆ ತಾಯಿ ಪ್ರತ್ಯಕ್ಷ ಆಗಲ್ಲ. ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗದ ಶಕ್ತಿಯೋತ್ಸವ. ಧರೆಗಿಣಿದ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಆಕೆಯನ್ನ ಬಹಳ ಸಂಭ್ರಮದಿಂದ ಬರಮಾಡಿಕೊಳ್ತಿದ್ದಾರೆ. ಧರ್ಮರಾಯಸ್ವಾಮಿ ದೇವಾಲಯವನ್ನ ತಲುಪಿದೆ ಕರಗ. ತಿಗಳರ ಪೇಟೆಯಲ್ಲಿರ್ತಕ್ಕಂಥ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಇವತ್ತು ಕರಗ ಸಂಭ್ರಮ. ಜಗತ್ಪ್ರಸಿದ್ಧ ಬೆಂಗಳೂರು ಕರಗದ ಆಚರಣೆ ನಡೀತಾ ಇದೆ. ನೋಡ್ಬೇಕು ಅಂತ ತುಂಬಾ ಕಾತರ ಇದೆ. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ಅಮ್ಮನ್ನ ನಾವು ನಂಬಿ ಬಂದಿರೋದು. ನಮ್ಗೆಲ್ಲಾ ಇಷ್ಟಾರ್ಥಗಳು ಈಡೇರಿಸಿದ್ದಾರೆ. ನಾವು ತುಂಬಾನೇ ಆ ಅಮ್ಮಯಿಂದ ಸಂತೋಷವಾಗಿದ್ದೀವಿ. ತುಂಬಾ ನಮ್ ಈ ಬಾರಿ ಜನ ಜಾಸ್ತಿ ಇದ್ದಾರೆ. ಮತ್ತೆ ನಮ್ ಕಣ್ಮುಂದೆ ತುಂಬಾ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ನಮ್ಗೆ ಇನ್ನೂ ಖುಷಿ ಆಯ್ತು. ಈ ಸತಿ ಇಯರ್ ಬರ್ತೀವಿ, ಇದೇ ಕ್ರೌಡ್ ಇರುತ್ತೆ, ಇದೇ ತರ ಸಂತೋಷವಾಗಿ ಎಲ್ಲಾರು ಇದ್ ಮಾಡ್ತಾರೆ. ಒಳಗಡೆನೂ ಅಷ್ಟೇ ಚೆನ್ನಾಗಿ ಆಡುತ್ತೆ. ನಾವು ಅಷ್ಟೇ ತುಂಬ್ಕೊಂಡು ಹೋಗ್ತೀವಿ ದೇವ್ರನ್ನ. ಮಕ್ಕಳು ಸಮೇತ ಅವರು ನಿದ್ದೆ ಕೆಟ್ಟು ಬಂದು ಅದ್ ಇದ್ ಮಾಡ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಾರ್ಗು ಸಂತೋಷ. ನಾವು ನೀಲ್ಸಂದ್ರ ಪ್ರತಿ ವರ್ಷ ಬರ್ತಾ ಇದೀವಿ. ಮದ್ವೆ ಆದಾಗಿಂದ ಇಲ್ಲಿ ಬರ್ತಾ ಇದೀವಿ ಪ್ರತಿ ವರ್ಷ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಆಡಿದ್ರು. ಅಮ್ಮನ ತುಂಬಾ ನೋಡಿದ್ವಿ, ಹತ್ರದಿಂದ ನೋಡಿದ್ವಿ. ಖುಷಿ ಆಯ್ತು. ಬೆವರಿನಿಂದ ಈ ವೀರಕುಮಾರ್ ಅನ್ನೋ ಒಂದು ಸೈನ್ಯದ ಪಡೆಯನ್ನ ಇದು ಮಾಡ್ತಾರೆ. ಆ ಪಡೆಯಲ್ಲಿ ಯಜಮಾನರು, ಗೌಡರು, ಗಣಾಚಾರಿಗಳು
ಮತ್ತೆ ಈ ಗಂಟೆ ಪೂಜಾರಿಗಳು ಅಂತ ಹೇಳಿ ಆ ಸಮಯದಲ್ಲಿ ಆ ತಾಯಿ ಆ ಒಂದು ಸೈನ್ಯದ ಪಡೆಯನ್ನ ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಆ ರಾಕ್ಷಸರನ್ನ ಕೊಲ್ಲಲ್ಪಡ್ತದೆ. ನಂತರ ಆತ ಮಾಯ ಆಗ್ಬಿಡ್ತಾಳೆ. ಆಗ ಈ ವೀರಕುಮಾರರಾಗಿರ್ತಾರಲ್ಲ, ಖಡ್ಗಧಾರಿಗಳಾಗಿ ಒಂದು ಸೈನ್ಯ ಸಮೇತ ಇರ್ತಂತ ಇವರು ವೀರಕುಮಾರ್ ಏನ್ ಮಾಡ್ತಾರೆ, ತಾಯಿ ಮಾಯ ಆದ ತಕ್ಷಣ ಖಡ್ಗದಿಂದ ಹೊಡ್ಕೋತಾರೆ. ಡಿಕ್ ಡಿ ಅಂತ ಹೊಡ್ಕೊಳ್ಳೋದು ಅದೇನೆ. ಆ ತಾಯಿಯನ್ನ ಕರೆಯೋದೇನೆ ಡಿಕ್ ಡಿ ಅಂತ ಅಲುಗು ಸೇವೆ ಮಾಡ್ತೀವಿ ಅಂತ. ಅಲುಗು ಅಂದ್ರೆ ಚೂಪಾದ ಕತ್ತಿಗಳಿಂದ ಬಡ್ಕೊಳ್ತಕ್ಕಂಥ ಆ ತಾಯಿನ ಕರೀತಾರೆ. ಆಗ ಆ ತಾಯಿ ಪ್ರತ್ಯಕ್ಷ ಆಗಲ್ಲ. ಬೆಂಗಳೂರು ಕರಗದಲ್ಲಿ ಇವತ್ತು ಹಸಿ ಕರಗದ ಶಕ್ತಿಯೋತ್ಸವ. ಧರೆಗಿಳಿದ ತಿಗಳರ ಆರಾಧ್ಯ ದೇವತೆ ದ್ರೌಪದಿ ದೇವಿ ಆಕೆಯನ್ನ ಬಹಳ ಸಂಭ್ರಮದಿಂದ ಬರಮಾಡಿಕೊಳ್ತಿದ್ದಾರೆ. ಧರ್ಮರಾಯಸ್ವಾಮಿ ದೇವಾಲಯವನ್ನ ತಲುಪಿದೆ ಕರಗ. ತಿಗಳರ ಪೇಟೆಯಲ್ಲಿರ್ತಕ್ಕಂಥ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಇವತ್ತು ಕರಗ ಸಂಭ್ರಮ. ಜಗತ್ಪ್ರಸಿದ್ಧ ಬೆಂಗಳೂರು ಕರಗದ ಆಚರಣೆ ನಡೀತಾ ಇದೆ. ನೋಡ್ಬೇಕು ಅಂತ ತುಂಬಾ ಕಾತರ ಇದೆ. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ಅಮ್ಮನ್ನ ನಾವು ನಂಬಿ ಬಂದಿರೋದು. ನಮ್ಗೆಲ್ಲಾ ಇಷ್ಟಾರ್ಥಗಳು ಈಡೇರಿಸಿದ್ದಾರೆ. ನಾವು ತುಂಬಾನೇ ಆ ಅಮ್ಮಯಿಂದ ಸಂತೋಷವಾಗಿದ್ದೀವಿ. ತುಂಬಾ ನಮ್ಮ ಈ ಬಾರಿ ಜನ ಜಾಸ್ತಿ ಇದ್ದಾರೆ. ಮತ್ತೆ ನಮ್ಮ ಕಣ್ಮುಂದೆ ತುಂಬಾ ಚೆನ್ನಾಗಿ ದರ್ಶನ ಮಾಡಿಸಿದ್ರು. ನಮ್ಗೆ ಇನ್ನೂ ಖುಷಿ ಆಯ್ತು. ಈ ಸತಿ ಇಯರ್ ಬರ್ತೀವಿ, ಇದೇ ಕ್ರೌಡ್ ಇರುತ್ತೆ. ಇದೇ ತರ ಸಂತೋಷವಾಗಿ ಎಲ್ಲಾರು ಮಾಡ್ತಾರೆ. ಒಳಗಡೆನೂ ಅಷ್ಟೇ ಚೆನ್ನಾಗಿ ಆಡುತ್ತೆ. ನಾವು ಅಷ್ಟೇ ಕಣ್ತುಂಬ್ಕೊಂಡು ಹೋಗ್ತೀವಿ ದೇವ್ರನ್ನ. ಮಕ್ಕಳು ಸಮೇತ ಅವರು ನಿದ್ದೆ ಕೆಟ್ಟು ಬಂದು ಅದು ಮಾಡ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಸಂತೋಷ. ನಾವು ನೀಲ್ಸಂದ್ರ ಪ್ರತಿ ವರ್ಷ ಬರ್ತಾ ಇದೀವಿ. ಮದ್ವೆ ಆದಾಗಿಂದ ಇಲ್ಲಿ ಬರ್ತಾ ಇದೀವಿ ಪ್ರತಿ ವರ್ಷ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಆಡಿದ್ರು. ಅಮ್ಮನ ಕಣ್ತುಂಬ ನೋಡಿದ್ವಿ, ಹತ್ರದಿಂದ ನೋಡಿದ್ವಿ. ಖುಷಿ ಆಯ್ತು. ಬೆಂಗಳೂರಿನಿಂದ ಈ ವೀರಕುಮಾರ್ ಅನ್ನೋ ಒಂದು ಸೈನ್ಯದ ಪಡೆಯನ್ನ ಮಾಡ್ತಾರೆ. ಆ ಪಡೆಯಲ್ಲಿ ಯಜಮಾನರು, ಗೌಡರು, ಗಣಾಚಾರಿಗಳು ಮತ್ತೆ ಈ ಗಂಟೆ ಪೂಜಾರಿಗಳು ಅಂತ ಹೇಳಿ ಆ ಸಮಯದಲ್ಲಿ ಆ ತಾಯಿ ಆ ಒಂದು ಸೈನ್ಯದ ಪಡೆಯನ್ನ ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಆ ರಾಕ್ಷಸರನ್ನ ಕೊಲ್ಲಲ್ಪಡ್ತದೆ. ನಂತರ ಆತ ಮಾಯ ಆಗ್ಬಿಡ್ತಾಳೆ. ಆಗ ಈ ವೀರಕುಮಾರರಾಗಿರ್ತಾರಲ್ಲ, ಖಡ್ಗಧಾರಿಗಳಾಗಿ ಒಂದು ಸೈನ್ಯ ಸಮೇತ ಇರ್ತಂತ ಇವರು ವೀರಕುಮಾರ್ ಏನ್ ಮಾಡ್ತಾರೆ, ತಾಯಿ ಮಾಯ ಆದ ತಕ್ಷಣ ಖಡ್ಗದಿಂದ ಹೊಡ್ಕೋತಾರೆ. ಡಿಕ್ ಡಿ ಅಂತ ಹೊಡ್ಕೊಳ್ಳೋದು ಅದೇನೆ. ಆ ತಾಯಿಯನ್ನ ಕರೆಯೋದೇನೆ ಡಿಕ್ ಡಿ ಅಂತ ಅಲುಗು ಸೇವೆ ಮಾಡ್ತೀವಿ ಅಂತ. ಅಲುಗು ಅಂದ್ರೆ ಚೂಪಾದ ಕತ್ತಿಗಳಿಂದ ಬಡ್ಕೊಳ್ತಕ್ಕಂಥ ಆ ತಾಯಿನ ಕರೀತಾರೆ. ಆಗ ಆ ತಾಯಿ ಪ್ರತ್ಯಕ್ಷ ಆಗಲ್ಲ.